ನಿಮ್ಮ ಬಳಿ ಹಣ ಎಷ್ಟಿದೆ ಎಂದು ತಿಳಿದಿರುತ್ತದೆ, ಆದರೆ ಸಮಯ ಎಷ್ಟಿದೆ ಎಂದು ಯಾವತ್ತೂ ಸಹ ತಿಳಿಯುವುದಿಲ್ಲ. ಹಾಗಾಗಿ ಸಮಯಕ್ಕೆ ನೀವು ಯಾವಾಗಲೂ ಪ್ರಾಮುಖ್ಯತೆ ಕೊಡಬೇಕು. ನಮಸ್ಕಾರ ಸ್ನೇಹಿತರೆ, ಇವತ್ತಿನೊಂದು ವಿಶೇಷ ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಅಂದರೆ ಇವತ್ತಿನ ಏನು ಮಾಡ್ತಾ ಇದ್ದೀನಪ್ಪ ಅಂದರೆ, ನಾನು ತುಂಬ ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂಥ ನುಗ್ಗೆ ಸೊಪ್ಪಿನ ಚಟ್ನಿ ಮಾಡ್ತಾ ಇದ್ದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ವಿಡಿಯೋನ ನೋಡಿ. ಫಸ್ಟ್ ನಾನು ಒಂದು 2 ಹಿಡಿಯುವಷ್ಟು ನುಗ್ಗೆ ಸೊಪ್ಪನ್ನ ತೊಗೊಂಡಿದ್ದೀನಿ. ನುಗ್ಗೆ ಸೊಪ್ಪನ್ನ ಒಂದು ಬಾಣಲಿಗೆ ಹಾಕ್ಬಿಟ್ಟು ಬಿಸಿ ಮಾಡ್ಕೊತಾ ಇದ್ದೀನಿ, ಅಂದರೆ ಹುರ್ಕೋಬೇಕು. ಫಸ್ಟೇ ಎಣ್ಣೆ ಹಾಕಬಾರ್ದು. ಈ ಥರ ಒಂದು ಸ್ವಲ್ಪ ಬಿಸಿ ಆದ ನಂತರ ಹಿಂಗೆ ಒಂದು ಕಂದು ಬಣ್ಣ ಬರುತ್ತೆ, ನಿಮಗೆ ಗೊತ್ತಾಗುತ್ತೆ ಅದ್ರ ಸ್ಮೆಲ್ಲು, ಅಂದರೆ ಆ ಫ್ಲೇವರು ಬರ್ತಾ ಇರುತ್ತೆ ನೋಡಿ. ಈಗ ನಾನು ಸ್ವಲ್ಪ ಹುರ್ಕೊತಾ ಇದ್ದೀನಿ ನಿಧಾನಕ್ಕೆ. ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ನುಗ್ಗೆ ಸೊಪ್ಪು. ನಾವು ಪ್ರತಿನಿತ್ಯ ಬಳಸೋಕ್ಕೆ ಆಗದೆ ಹೋದ್ರೂ ಪರವಾಗಿಲ್ಲ, ವಾರಕ್ಕೊಂದ್ಸರಿನಾರ ನಾವು ನುಗ್ಗೆ ಸೊಪ್ಪನ್ನ ತಿನ್ನಬೇಕು, ನಮ್ಮ ದೇಹಕ್ಕೆ ಒಳ್ಳೆಯದದು. ಹಾಗಾಗಿ ನೋಡಿ, ನುಗ್ಗೆ ಸೊಪ್ಪಿನ ಚಟ್ನಿ, ನುಗ್ಗೆ ಸೊಪ್ಪಿನ ಸಾಂಬಾರು, ತುಂಬ ರೀತಿಯಲ್ಲಿ ನುಗ್ಗೆ ಸೊಪ್ಪನ್ನ ನಾವು ಬಳಸ್ಕೊಂಡು ತಿನ್ಬೋದು. ಇದರಲ್ಲಿ ನುಗ್ಗೆ ಸೊಪ್ಪಿನ ಚಟ್ನಿ ತುಂಬ ರುಚಿಯಾಗಿರುತ್ತೆ, ಸಿಂಪಲಾಗಿ ಮಾಡ್ಕೋಬೋದು. ಈಗ ನಾನು ಸ್ವಲ್ಪ ಕಂದು ಬಣ್ಣಕ್ಕೆ ಬರ್ತಾ ಇದ್ದಂಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಹುರ್ಕೊತಾ ಇದ್ದೀನಿ. ತುಪ್ಪದಲ್ಲಾರ ಹುರ್ಕೋಬೋದು, ಇಲ್ಲ ಎಣ್ಣೆನೆಲ್ಲ ಹುರ್ಕೋಬೋದು. ಇಲ್ಲ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಸ್ವಲ್ಪ ಹಂಗೆ ಬಿಸಿ ಮಾಡ್ಕೊತಾ ಇದ್ದೀನಿ. ಈಗ ನುಗ್ಗೆ ಸೊಪ್ಪು ಹುರ್ಕೊಂಡು ರೆಡಿಯಾಗಿದೆ. ಒಂದು 10 ನಿಮಿಷ ತಣ್ಣಗಾಗಕ್ಕೆ ಬಿಟ್ಬಿಡೋಣ. ಏಕೆಂದರೆ ಚಟ್ನಿ ಮಾಡ್ತಿರೋದ್ರಿಂದ ಮಿಕ್ಸಿಗೆ ಜಾರಿಗೆ ಹಾಕೋಣಕ್ಕೆ ತಣ್ಣಗಾಗಿಬಿಡಲಿ. ಗೊತ್ತಾಗುತ್ತೆ ನಿಮಗೆ ಅದಾಗಿದೆ ಅಂತ. ಸ್ವಲ್ಪ ವೆಯ್ಟ್ ಬಂದಂಗೆ ಆಗುತ್ತೆ. ಸೊಪ್ಪೆಲ್ಲ ಆದರೆ ನೀರಿನಂಶ ಎಲ್ಲ ಹೋಗಿ ನೋಡಿ, ತುಂಬ ಅಲೆ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ಒಂದು 10 ನಿಮಿಷ ತಣ್ಣಗಾಗಕ್ಕೆ ಬಿಟ್ಬಿಡ್ತೀನಿ. ಈಗ ನೋಡಿ, ಸ್ಟವ್ ಆಫ್ ಮಾಡಿದ್ದೀನಿ. ಇಷ್ಟಾಗಿದೆ. ನಿಮ್ಗೆ ಎಷ್ಟು ಬೇಕಷ್ಟು ಸೊಪ್ಪು ಹಾಕೊಂಡು ಮಾಡ್ಕೋಬೋದು. ನಂತರ ನೋಡಿ, ಈಗ ತಣ್ಣಗಾಗಿರೋದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ನಂತರ ಅದೇ ಬಾಣಲಿಗೆ 1 ಸ್ಪೂನ್ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಜೀರಿಗೆನೂ ಸಹ ಹುರ್ಕೋಬೇಕು ನಾವು. ಫಸ್ಟೇ ಎಣ್ಣೆ ಹಾಕ್ಬಿಟ್ರೆ ಅದು ಜೀರಿಗೆ ಹುರ್ದಂಗೆ ಆಗಲ್ಲ. ಹಂಗಾಗಿ ಫಸ್ಟೇ ಎಣ್ಣೆ ಹಾಕಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಹಿಂಗೆ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಳ್ಳಲ್ಲ. ನುಗ್ಗೆ ಸೊಪ್ಪಿಂದ ಆರೋಗ್ಯದ ಗುಟ್ಟು ಎಲ್ಲರಿಗೂ ಗೊತ್ತಾಗಿರೋದ್ರಿಂದ ನಮ್ಮ ಕಡೆ ಎಲ್ಲ ಮನೆಗಳಲ್ಲೂ ಪ್ರತಿಯೊಂದು ಮನೆ ಹತ್ರನೂ ನುಗ್ಗೆ ಸೊಪ್ಪಿನ ಗಿಡ ಇದ್ದೇ ಇರುತ್ತೆ. ನುಗ್ಗೆ ಸೊಪ್ಪು ಅಷ್ಟು ಒಳ್ಳೆಯದು. ಈ ನುಗ್ಗೆ ಸೊಪ್ಪಿನ ಚಟ್ನಿಗೆ ಕಾಯಿ ಅವಶ್ಯಕತೆ ಇಲ್ಲ. ಕಾಯಿ ಇಲ್ಲ ಅಂದಾಗಲೇ ಈ ಥರ ಸೊಪ್ಪೇನಾದ್ರು ಸಿಕ್ತು ಅಂದರೆ ಈ ಥರ ಚಟ್ನಿ ಮಾಡ್ಕೊಂಡು ತಿನ್ಬೋದು. ಚೆನ್ನಾಗಿರುತ್ತೆ ರುಚಿಯೋ. ಜೀರಿಗೆ ಈಗ ಆಲ್ಮೋಸ್ಟ್ ಆಗಿದೆ, ಚೆನ್ನಾಗಿ ಹುರಿದಿದ್ದೀನಿ ಇದನ್ನು ಸಹ. ನಂತರ ನೋಡಿ, ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊತೀನಿ. ಬೆಳ್ಳುಳ್ಳಿನೂ ಸಹ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಬಿಡೋಣ ಬಾಣಲಿಲಿ. ಅಂದರೆ ಈ ಚಟ್ನಿ ಎಷ್ಟು ದಿನನಾರ ಇಕ್ಕೊಂಡು ತಿನ್ಬೋದು, ಏಕೆಂದರೆ ಎಲ್ಲ ಡ್ರೈ ರೋಸ್ಟ್ ಮಾಡಿರ್ತೀನಿ ನೋಡಿ. ಹಂಗಾಗಿ ಕಾಯಿ ಹಾಕಿರಲ್ಲ, ಈರುಳ್ಳಿ ಹಾಕಿರಲ್ಲ ನೋಡಿ. ಹಂಗಾಗಿ ಇದು ಇದ್ದೇ ಇರುತ್ತೆ, ತುಂಬ ದಿನ ಇಟ್ಕೊಂಡು ತಿನ್ಕೋಬೋದು. ಫ್ರಿಡ್ಜಲ್ಲಾರ ಇರ್ಬೋದು, ಇಲ್ಲ ಹಂಗೆ ಇಟ್ಟರೂ ಚೆನ್ನಾಗಿರುತ್ತೆ. ನಂತರ ಒಂದು 3 ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಖಾರಕ್ಕೆ. ಅದನ್ನು ಸಹ ನಾವು ಡ್ರೈ ರೋಸ್ಟೇ ಮಾಡ್ಕೊಳ್ಳೋಣ. ಈಗ ಇಷ್ಟು ಹುರ್ಕೊಂಡು ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಸಾಕಿದ್ದಕ್ಕೆ, ಜಾಸ್ತಿ ಬೇಡ ಎಣ್ಣೆ. ಎಣ್ಣೆ ಹಾಕೊಂಡ ನಂತರ ಇದನ್ನು ಒಂದು 5 ನಿಮಿಷ ಹಿಂಗೆ ಬಾಣಲಿಲಿ ಬಾಡಿಸ್ಕೊಂಡ್ಬಿಟ್ಟು ಇದನ್ನು ಸಹ ತಣ್ಣಗಾಗಕ್ಕೆ ಬಿಟ್ಬಿಡೋಣ. ಒಂದು 5 ನಿಮಿಷ ಇವೆಲ್ಲ ತಣ್ಣಗಾದ್ಮೇಲೆ ನಾವು ಪೇಸ್ಟ್ ಮಾಡ್ಕೊಂಡ್ರಾಗುತ್ತೆ ನೋಡಿ. ಇದನ್ನು ಸಹ ಒಂದು 5 ನಿಮಿಷ ತಣ್ಣಗಾಗಲಿ, ಏಕೆಂದರೆ ಬಿಸಿ ಬಿಸಿದು ಜಾರಿಗೆ ಹಾಕ್ಬಾರ್ದು ನೋಡಿ. ಇದೊಂದು 5 ನಿಮಿಷ ತಣ್ಣಗಾಗಕ್ಕೆ ಬಿಟ್ಬಿಡ್ತೀನಿ. ಈ ತಣ್ಣಗಾದ್ಮೇಲೆ ಎಲ್ಲದನ್ನ ಸಹ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ಳೋಣ. ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ನುಗ್ಗೆ ಸೊಪ್ಪು ಎಲ್ಲ ಸಹ ಎಣ್ಣೆಲಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಚೆನ್ನಾಗಿ ರೋಸ್ಟ್ ಮಾಡ್ಕೊಂಬಿಟ್ಟ. ನೀವು ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಮೆಣಸಿನ್ಕಾಯಿ ಹಾಕೋಬೋದು. ಜೀರಿಗೆ 1 ಸ್ಪೂನ್ ಹಾಕೋಬೇಕು. ಜೀರಿಗೆ ಫ್ಲೇವರ್ ಬೇಕೇ ಬೇಕಿದ್ದಕ್ಕೆ. ಜೀರಿಗೆ ಹಾಕಿರೇ ತುಂಬ ಟೇಸ್ಟ್ ಆಗಿರೋದು. ನಂತರ ನೋಡಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ನಂತರ ಒಂದು ಸ್ವಲ್ಪ, ಅಂದರೆ 1 ಸ್ಪೂನ್ ಆಗೋವಷ್ಟು ಬೆಲ್ಲ ಹಾಕ್ಕೊತಾ ಇದ್ದೀನಿ. ಬೆಲ್ಲ ಹಾಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇಷ್ಟು ಸಹ, ಅಂದರೆ ಜಾಸ್ತಿ ನೀರು ಹಾಕೋಬಾರ್ದು. ಈಗಿಷ್ಟು ಸಹ ಪೇಸ್ಟ್ ಮಾಡ್ಕೊಂಬಂದ್ಬಿಡೋಣ.
ಅಂದರೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಜಾಸ್ತಿ ನೀರು ಹಾಕಬಾರ್ದು, ಸ್ವಲ್ಪ ಹಾಕ್ಕೊಳ್ಬೇಕು ನೋಡಿ. ತೀರ ತರ್ತರಿಗೂ ಹಾಕಬಾರ್ದು, ತೀರ ನುಣ್ಣಗೂ ರುಬ್ಕೋಬಾರ್ದು. ಅದರಲ್ಲೂ ಈ ಬಿಸಿ ಬಿಸಿ ಅನ್ನಕ್ಕೆ ಈ ಚಟ್ನಿ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂತಾ ಇದ್ದರೆ ಆಹಾ ಎಂಥ ರುಚಿ ಗೊತ್ತಾ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಕಾಮೆಂಟ್ ಕೊಡೋದು ಮರಿಬೇಡಿ. ಹಾಗೆ ಈ ರೆಸಿಪಿನ ಮಾಡ್ಕೊಂಡು ನೋಡಿ, ಟೇಸ್ಟ್ ಚೆನ್ನಾಗಿ ಬಂತು ಅಂದರೆ ನನಗೊಂದು ಕಾಮೆಂಟ್ ಕೊಟ್ಟು ಲೈಕ್ ಕೊಡೋದಂತೂ ಮರಿಬೇಡಿ. ನನಗಂತೂ ಇದ್ರ ರುಚಿ ತುಂಬ ಇಷ್ಟ ಆಯಿತು. ಯಾವಾಗ ಬೇಕಾದರೂ ಈ ಥರ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಹಾಕೊಂಡು ತಿಂತಾ ಇದ್ದರೆ ಆಹಾ ಎಂಥ ರುಚಿ ಗೊತ್ತಾ. ಪ್ಲೀಸ್ ಈ ಥರ ಒಂದು ರೆಸಿಪಿ ಮಾಡ್ಕೊಂಡು ನೋಡಿ, ಇಷ್ಟ ಆಗೇ ಆಗುತ್ತೆ ನಿಮಗೆ. ನಿಮ್ಮ ಮನೆಯವರೆಲ್ಲರೂ ಸಹ ಇಷ್ಟಪಡ್ತಾರೆ ಈ ಚಟ್ನಿನ. ಕೈ ತುಂಬ ಕೆಲಸ, ಕಣ್ಣು ತುಂಬ ನಿದ್ದೆ, ಮನಸ್ಸು ತುಂಬ ನೆಮ್ಮದಿ, ಹೃದಯ ತುಂಬ ಪ್ರೀತಿ, ಆರೋಗ್ಯ ಇರುವಂತಹ ಜನರು ಜಗತ್ತಿನಲ್ಲೇ ನಿಜವಾದ ಶ್ರೀಮಂತರು. ಈ ವಿಡಿಯೋ ಪೂರ್ತಿ ನೋಡಿದ ಎಲ್ಲರಿಗೂ ಸಹ ನನ್ನ ಹೃದಯಪೂರ್ವಕ ಧನ್ಯವಾದಗಳು.